ಆದರೆ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಯುಗಯುಗಾಂತರಗಳಲ್ಲಿಯೂ ಇರುವುದು. ಭಾನುವಾರ 18ನೇ ಜನವರಿ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 137ನೇ ಕೀರ್ತನೆಯ 4ನೇ ವಚನ. ನಾವು ಪರದೇಶದಲ್ಲಿ ಯೆಹೋವನ ಗೀತೆಯನ್ನು ಹಾಡುವುದು ಹೇಗೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಪರಿಸ್ಥಿತಿಗಳು ಎಂಥದ್ದಾಗಿದ್ದರೂ ಕೂಡ ಯೆಹೋವನಿಗೆ ಸ್ತೋತ್ರ ಗೀತೆಯನ್ನು ಹಾಡೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಹೊಸ ಗೀತೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಕೀರ್ತನೆಯು ಇಸ್ರಾಯೇಲ್ಯರನ್ನು ದೇವರು ಅದ್ಭುತವಾಗಿ ನಡೆಸಿರುವಂಥದ್ದನ್ನು ಮತ್ತು ಈಗ ಈ ಸಂದರ್ಭದಲ್ಲಿ ಬ್ಯಾಬಿಲೋನ್ ಅರಸನು ಜನರನ್ನು ಸೆರೆ ಹಿಡಿದು ತಮ್ಮ ಸ್ಥಳದಿಂದ ಬ್ಯಾಬಿಲೋನ್ ದೇಶಕ್ಕೆ ಅವರನ್ನು ತಂದಂಥ ಸಂದರ್ಭದಲ್ಲಿ ಬ್ಯಾಬಿಲೋನ್ ಸ್ಥಳದ ಆ ಒಂದು ನದಿಗಳ ಮುಂದೆ ಅವರು ಕೂತು ಹೊಸ ಹಾಡು ಹಾಡುವಂತೆ ಕೇಳಿಕೊಂಡಾಗ ಅವರು ತಮ್ಮಲ್ಲಿರ್ತಕ್ಕಂಥ ನೋವನ್ನು ಇಲ್ಲಿ ಹೇಳಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಈ ಪರಿಸ್ಥಿತಿಯಲ್ಲಿ, ಅಂದರೆ ತಮ್ಮ ಸ್ಥಳವಿಲ್ಲದೆ, ಅವರಿಗೆ ಸ್ವಾತಂತ್ರ್ಯ ಇಲ್ಲದೆ, ಅವರ ಆಲಯ ಇಲ್ಲದೆ ಅವರು ದೇವರಿಗೆ ಗೀತೆ ಹಾಡುವುದು ಹೇಗೆ ಎಂಬಂಥ ಒಂದು ಪ್ರಶ್ನೆ. ಕರ್ತನಲ್ಲಿ ಪ್ರೇರೆ, ನಮ್ಮ ಪರಿಸ್ಥಿತಿಗಳು ಎಂಥ ಸ್ಥಿತಿಯಲ್ಲಿದ್ದರೂ, ನೊಂದಾಗಲು, ಬಿದ್ದು ಹೋದಾಗಲೂ, ಅನೇಕ ವಿಚಾರಗಳು ನಮ್ಮನ್ನು ಕುಗ್ಗಿಸಿದಾಗ್ಯೂ ನಾವು ದೇವರಿಗೋಸ್ಕರವಾಗಿ ಹೊಸ ಗೀತೆಯನ್ನು ಹಾಡುವುದು ನಮಗೆ ದೇವರು ಕೊಡುವಂಥ ಸೌಭಾಗ್ಯವೇ ಸರಿ. ಯಾಕಂದರೆ ಎಲ್ಲ ಪರಿಸ್ಥಿತಿಯಲ್ಲೂ ದೇವರು ನಮ್ಮೊಂದಿಗಿದ್ದಾನೆ. ಬಿದ್ದು ಹೋಗಿದ್ದೇವೆ, ಕುಗ್ಗಿ ಹೋಗಿದ್ದೇವೆ, ಬಳಲಿ ಹೋಗಿದ್ದೇವೆ, ಕಣ್ಣೀರಿನಲ್ಲಿದ್ದೇವೆ, ಆದಾಗ್ಯೂ ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ಕೈ ಬಿಡಲಿಲ್ಲ. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂಬುದಾಗಿ ಧೈರ್ಯದಿಂದ ದೇವರಿಗೆ ಸ್ತೋತ್ರ ಹಾಡುತ್ತಾ, ದೇವರಲ್ಲಿಯೇ ನಿರೀಕ್ಷೆಯಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ, ಪರಿಸ್ಥಿತಿ ಬದಲಾಯಿಸುತ್ತಾನೆ, ಧೈರ್ಯ ತುಂಬುತ್ತಾನೆ, ಬಲಪಡಿಸುತ್ತಾನೆ ಎಂಬ ನಂಬಿಕೆಯಿಂದ ಹೊಸ ಗೀತೆಯನ್ನು ದೇವರಿಗೆ ಹಾಡೋಣ. ನಮ್ಮ ನೋವೆಷ್ಟಿದ್ದರೂ, ಕಷ್ಟಗಳೆಷ್ಟಿದ್ದರೂ, ಪರಿಸ್ಥಿತಿ ಎಂಥದ್ದಿದ್ದರೂ ಹಾಡೋಣ, ಸ್ತೋತ್ರ ಸಲ್ಲಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ಎಲ್ಲ ಸ್ಥಿತಿಯಲ್ಲೂ ನಿನಗೆ ಸ್ತೋತ್ರ ಹಾಡುವಂತೆ ನಮ್ಮನ್ನು ಬಲಪಡಿಸು, ಹೊಸ ಗೀತೆ ಹಾಡುವಂತೆ ಮಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.